ಹಾಯ್ ಎವ್ರಿವನ್, ನಾನು ಪ್ರತಿದಿನದ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ದಿನ ಬೆಳಗ್ಗೆ ಟೀ ಕಾಫಿ ಯಾವುದೂ ಕುಡಿಯೋದಿಲ್ಲ, ಜ್ಯೂಸ್ ಅಥವಾ ಬಿಸಿನೀರು ಮಾತ್ರ ಕುಡಿತೀನಿ. ತುಂಬ ಅಪರೂಪ ಟೀ ಕಾಫಿ ಕುಡಿಯೋದು. ಇವತ್ತು ABC ಜ್ಯೂಸ್ ಮಾಡ್ಕೊಂಡು ಕುಡ್ತಿದ್ದೀನಿ. ನೆಕ್ಸ್ಟು ಮನೇಲಿ ಸ್ವಲ್ಪ ಗ್ರೋಸರಿ ಮತ್ತು ತರಕಾರಿಗಳೆಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಜಿಪ್ಟೋದಿಂದ ಆರ್ಡರ್ ಮಾಡಿಕೊಂಡೆ. ನಾನು ಜಿಪ್ಟೋ ಮೊದಲೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಗೆ ಬೇಕಾಗಿರೋ ಗ್ರೋಸರೀಸ್ ಆಗಿರ್ಬೋದು, ಫ್ರೆಶ್ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಹೋಮ್ ಡೆಲಿವರಿ ಫುಡ್ ಕೂಡ ಅವೈಲಬಲ್ ಇದೆ. ಫ್ರೆಶ್ಶಾಗಿ ಯಾವುದು ಬೇಕಾದರೂ ನಾವು ಆರ್ಡರ್ ಮಾಡಿ ತರಿಸ್ಕೋಬೋದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಈ ಆ್ಯಪ್. ನನಗೆ ಬೇಕಾಗಿರೋದೆಲ್ಲ ಆರ್ಡರ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಮೊಟ್ಟೆ ಕೂಡ ಖಾಲಿಯಾಗಿತ್ತು, ಮೊಟ್ಟೆನೂ ಆರ್ಡರ್ ಮಾಡಿಕೊಂಡೆ. ತುಂಬಾ ಫ್ರೆಶ್ ಆಗಿದೆ, ತುಂಬ ರೇಟ್ ಕೂಡ ಕಮ್ಮಿ ಇತ್ತು. ಆಫರಲ್ಲಿ ಇರೋದ್ರಿಂದ ನನಗೆ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ಇದೆಲ್ಲ ಆರ್ಡರ್ ಮಾಡಿ 5ರಿಂದ 10 ನಿಮಿಷದೊಳಗಡೆ ಮನೆಗೆ ತಂದು ಕೊಡ್ತಾರೆ. ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಟಿಫನ್ ಕೂಡ ರೆಡಿ ಮಾಡಿದೆ. ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಪೂರಿ, ಹಾಗೆ ಪಟಾಟೊ ಯೂಸ್ ಮಾಡಿಕೊಂಡು ಪಲ್ಯ, ಹಾಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಸ್ವಲ್ಪ ದಿನಗಳ ಹಿಂದೆ ನಾನು ಜ್ಯುವೆಲರೀಸು ಬೇಕಿತ್ತು ಅಂತ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ, ಅದು ಕೂಡ ಬಂದಿದೆ. ಅದು ಯಾವ ರೀತಿ ಇದೆ ಅಂತ ಅನ್ಬಾಕ್ಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟು ನಾನು ಸೃಷ್ಟಿ ಜ್ಯುವೆಲರ್ಸ್ ಅಂತ ಆನ್ಲೈನಲ್ಲಿ ತರಿಸಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದೆ, ಅವ್ರ ವೆಬ್ಸೈಟಿಂದ ತರಿಸಿದ್ದು. ಇದಕ್ಕೂ ಮುಂಚೆ ಒಂದು ಜ್ಯುವೆಲರ್ ತರಿಸಿದೆ, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಅದಕ್ಕೋಸ್ಕರ ಮತ್ತೊಂದು 2 ಸೆಟ್ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ. ಪ್ರಾಡಕ್ಟ್ ಏನೋ ತುಂಬ ಇಷ್ಟ ಆಗಿತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದಾಗ. ಈಗ ರಿಯಾಲಿಟಿ ಹೇಗಿದೆಯೋ ಗೊತ್ತಿಲ್ಲ, ಈಗ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ 2 ಸರದ ಜೊತೆಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿತ್ತು, ಒಂದು ಎಕ್ಸ್ಟ್ರಾ ಥ್ರೆಡ್ ಕೊಟ್ಟಿದ್ದರು. ನನಗೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಇದು ಪ್ರಮೋಷನ್ ವಿಡಿಯೋ ಏನೂ ಅಲ್ಲ, ನನಗೆ ಇಷ್ಟ ಆಯಿತು ಅಂತ ತರಿಸ್ಕೊಂಡಿದ್ದು. ನಾನು ಯಾವುದೋ ಪ್ರಮೋಷನ್ಗಳನ್ನ ಏನೂ ಮಾಡ್ತಿಲ್ಲ. ಜ್ಯುವೆಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ಕಲರ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನೂ ಡ್ಯಾಮೇಜ್ ಕೂಡ ಆಗಿರಲಿಲ್ಲ. ಆರ್ಡರ್ ಮಾಡಿ 1 ವಾರದೊಳಗಡೆ ಹೋಮ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಇಯರಿಂಗ್ಸ್ 2 ಸರ ತರಿಸಿದ್ದೆ, 2 ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಈ ಮೊದಲನೇ ಸರ ಬಂದು ಲಾಂಗ್ ಹಾರ. ಇದು ಸ್ವಲ್ಪ ಲಕ್ಷ್ಮಿ ಪೆಂಡೆಂಟ್ ಟೈಪ್ ಬಂದಿದೆ, ಹಾಗೆ ಸ್ಟೋನಲ್ಲಿದೆ, ಹಾಗೆ ರೂಬೀಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ನನ್ನ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದ್ರ ಜೊತೆ ಬಂದಿರೋ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು ಮತ್ತು ಕಲರಿಂಗ್ ಫಿನಿಶಿಂಗ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಕೂಡ ಆರ್ಡರ್ ಮಾಡಿದೆ, ಅದು ಕೂಡ ಒಟ್ಟಿಗೆ ಕಳಿಸಿದ್ದಾರೆ. ಇಯರಿಂಗ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ 2ನೇ ಸರ ಬಂದುಬಿಟ್ಟು ಇದು ಶಾರ್ಟ್ ಬರುತ್ತೆ, ಜಾಸ್ತಿ ಲಾಂಗ್ ಇಲ್ಲ, ನೆಕ್ಲೆಸ್ ಟೈಪ್ ಇದೆ. ಇದು ಕೂಡ ಗ್ರೀನ್ ಕಲರ್ ಪರ್ಲ್ ಹಾಗೆ ಪಿಂಕ್ ಕಲರ್ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ. ಇದು ಕಾಸಿನ ಸರ ಟೈಪ್ ಇದೆ, ನವಿಲ್ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿದೆ, 2 ನನಗೆ ತುಂಬಾ ಇಷ್ಟ ಆಯಿತು. ಯಾವ ರೀತಿ ಇದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟ ಆದರೆ ನೀವು ಈ ಪೇಜ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಬೈ ಮಾಡಿ. ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಅಂತೆಲ್ಲ ಇರುತ್ತೆ. ಅವ್ರು ಸ್ಟಾಕ್ ಆಗೋದು ತುಂಬಾ ರೇರ್, ಯಾಕಂದರೆ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ರೀಸ್ಟಾಕ್ ಆದಾಗ ನೀವು ಆರ್ಡರ್ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಸೃಷ್ಟಿ ಜ್ಯುವೆಲರ್ಸ್ ಅಂತ ಸರ್ಚ್ ಮಾಡಿದರೆ ಅವ್ರ ಪೇಜ್ ನಿಮಗೆ ಸಿಗುತ್ತೆ, ಅದರಿಂದ ಬೇಕಾದರೆ ಆರ್ಡರ್ ಮಾಡ್ಬೋದು. ಅವ್ರ ವೆಬ್ಸೈಟ್ ಲಿಂಕ್ ಅವ್ರ ಬಯೋದಲ್ಲೇ ಇರುತ್ತೆ. ಹಾಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಟಿಫನ್ ಕೂಡ ಮುಗಿಸ್ಕೊಂಡೆ. ಹಾಗೆ ಮನೆ ಕೆಲಸಗಳದ್ದೇನಿತ್ತು, ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲ ಮುಗಿಸ್ಕೊಂಡು ಈಗ ಪಾಪು ಜೊತೆ ಸ್ವಲ್ಪ ಆಟಾಡೋಣ, ಅವನಿಗೋಸ್ಕರ ಸ್ವಲ್ಪ ಒಳ್ಳೆ ಟೈಮ್ ಕೊಡೋಣ ಅಂತ ಕೂತಿದ್ದೆ. ಹಾಗೆ ಅವ್ನು ತುಂಬ ಚೆನ್ನಾಗಿ ಆಟಾಡ್ತಿದ್ದ, ಹೊಸ ಟಾಯ್ ಕೂಡ ತಂದಿದ್ರು, ಅದ್ರ ಜೊತೆ ಆಟಾಡ್ತಿದ್ದ ಅಂತ ಅದನ್ನು ಕೂಡ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಅವನಿಗೆ ತುಂಬಾ ಇಷ್ಟ ಆಯಿತು. ಕೆಲವರೆಲ್ಲ ಚಿಕ್ಕ ಮಕ್ಕಳು ಈ ಥರ ಟಾಯ್ಗಳು ನೋಡಿದ್ರೆ ಭಯ ಪಡ್ತಾರೆ, ಇವನು ಆ ಥರ ಏನಿಲ್ಲ, ತುಂಬಾ ಎಂಜಾಯ್ ಮಾಡ್ತಾನೆ, ತುಂಬ ಖುಷಿಪಟ್ಟು ಆಟಾಡ್ತಾನೆ. ಅದಕ್ಕೋಸ್ಕರ ನನಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದನ್ನ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆಗ ವೀಡಿಯೋಸ್ ನೋಡ್ಬೋದು. ನಿಮಗೆ ಫ್ರೀ ಟೈಮ್ ಯಾವಾಗ ಸಿಗುತ್ತೋ ಆವಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ಎಲ್ಲ ವೀಡಿಯೋ ಮಾಡಬೇಕು, ಏನಾದರೂ ಸಜೆಷನ್ ಕೊಡೋಗಿದ್ದರೆ ಕೊಡಿ.
ನಾನು ಯೂಟ್ಯೂಬು ತುಂಬಾ ವರ್ಷಗಳಿಂದನೇ ಸ್ಟಾರ್ಟ್ ಮಾಡಿದ್ದೆ, ಆದರೆ ವೀಡಿಯೋಸ್ ಏನೂ ಮಾಡ್ತಾ ಇರಲಿಲ್ಲ. ತುಂಬಾ ಗ್ಯಾಪ್ ಆಗೋಯಿತು. ಈಗ ಮಧ್ಯೆ ಯಾವಾಗಾದ್ರೂ ಒಂದೊಂದು ವೀಡಿಯೋ ಮಾಡಿ ಹಾಕ್ತಿದ್ದೆ. ಈಗ ರೆಗ್ಯುಲರಾಗಿ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪಾಪು ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಹಾಗೆ ನಾನು ಟ್ರೈಪಾಡ್ ಕೂಡ ಎಲ್ಲೋ ಮಿಸ್ ಆಗಿದೆ, ಎಲ್ಲಿದೆ ಅಂತ ಸಿಗ್ತಿಲ್ಲ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ಅಡುಗೆ ಮಾಡ್ತಾ ವೀಡಿಯೋ ಮಾಡಬೇಕಾಗುತ್ತೆ, ಅಥವಾ ಏನಾದರೂ ಕ್ಯಾಪ್ಚರ್ ಮಾಡಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ದಿನ ಹೀಗೆ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಆಮೇಲೆ ಹೊಸ ಟ್ರೈಪಾಡು ಆಫ್ಲೈನಲ್ಲೇ ತೊಗೊಳ್ತೀನಿ, ಯಾಕಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಕ್ವಾಲಿಟಿ ಚೆನ್ನಾಗೇ ಇರೋದಿಲ್ಲ, ಬೇಗನೆ ಹಾಳಾಗಿಬಿಡುತ್ತೆ. ಅದಕ್ಕೆ ಆಫ್ಲೈನಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಸ್ಟೋರಲ್ಲಿ ಹೋಗಿ ತೊಗೋಬೇಕು. ಮತ್ತು ನಮ್ಮ ಪಾಪಗೆ ಯಾವ ಥರ ಫುಡ್ ರೂಟೀನ್ ಇದೆ ಅಂತ ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ಸರಿ ತಿನ್ನಿಸ್ತೀನಿ, ಅಂದರೆ ರಾಗಿ ಮಾಲ್ಟು ಮನೇಲೇ ಮಾಡಿರುವಂಥ ಮಲ್ಟಿಗ್ರೇನ್ ಮಾಲ್ಟ್ ಪುಡಿ ಇದೆ, ಅಮ್ಮ ಮಾಡಿಕೊಟ್ಟಿದ್ರು. 30-40 ಥರ ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಸಿರೋದು. ಅದನ್ನೇ ನಾನು ಪ್ರತಿದಿನ ಬೆಳಗ್ಗೆ ಹೊತ್ತು ತಿನ್ನಿಸ್ತೀನಿ. ಹಾಗೆ ಮಧ್ಯಾಹ್ನ ಅವನಿಗೆ ಅನ್ನ ತುಪ್ಪ ಅಥವಾ ಅನ್ನ ಹಾಲು ಕೆನೆ ಅಥವಾ ಸಾಂಬಾರು ಮುದ್ದೆ ಅವ್ನು ಏನು ಇಷ್ಟಪಡ್ತಾನೋ ಅದನ್ನೇ ತಿನ್ನಿಸ್ತೀನಿ. ಯೂಶ್ವಲಿ ಚಿಕ್ಕ ಮಕ್ಕಳಿಗಂದರೆ ತುಂಬಾ ಸಪ್ರೇಟಾಗಿ ಕುಕ್ ಮಾಡೋದು, ಅವ್ರಿಗೋಸ್ಕರ ಸಪ್ರೇಟಾಗಿ ಏನಾದರೂ ಮಾಡೋದು ಆ ಥರ ಮಾಡ್ತಿರ್ತಾರೆ. ಆದರೆ ಇವನು ಆ ಥರ ಅಲ್ಲ, ನಾವೇನು ಊಟ ಮಾಡ್ತೀವೋ ಅದೇ ಬೇಕು. ಪಲಾವು, ಸ್ವಲ್ಪ ಸ್ಪೈಸಿಯಾಗಿರೋ ಫುಡ್ಗಳು ತುಂಬ ಇಷ್ಟಪಡ್ತಾನೆ. ಮತ್ತು ಸ್ವೀಟ್ ಕೂಡ ತುಂಬ ಚೆನ್ನಾಗಿ ತಿಂತಾನೆ. ಇವನು ಆಲ್ರೆಡಿ ಎಲ್ಲ ಥರ ಊಟಗಳನ್ನೂ ಮಾಡಿಬಿಟ್ಟಿದ್ದಾನೆ. ಇವನ್ ರೊಟ್ಟಿ ಕೂಡ ಹಾಲಲ್ಲಿ ನೆನೆಸ್ಬಿಟ್ಟು ತಿನ್ಸಿದ್ರೆ ತುಂಬ ಚೆನ್ನಾಗಿ ತಿಂತಾನೆ. ಮಾಲ್ಟ್ಗಳು, ಈ ಸರಿಗಳು ಅಷ್ಟೊಂದು ಇಷ್ಟಪಡೋದಿಲ್ಲ. ಮಾಲ್ಟು ಕೊಡಲೇಬೇಕಲ್ಲ, ಡೈಲಿ ಒಂದು ಸಲ ಕೊಟ್ಟರೆ ಎನರ್ಜಿ ಚೆನ್ನಾಗಿರುತ್ತೆ ಅಂತ ಒಂದು ಟೈಮ್ ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾವು ಡೈಲಿ ಯೂಶ್ವಲಿ ಏನು ಮಾಡ್ತೀವೋ ಅಡುಗೆ ಅದನ್ನೇ ತಿನ್ನಿಸ್ತೀನಿ. ಹಾಗೆ ಟೈಮ್ ಆಗೋದೇ ಗೊತ್ತಾಗಲ್ಲ, ಬೇಗ ಟೈಮ್ ಆಗೇ ಹೋಯಿತು. ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡಬೇಕಿತ್ತು, ಸೊ ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ನಾನಿಲ್ಲಿ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡೆ, ಅದಕ್ಕೋಸ್ಕರ ಸ್ವಲ್ಪ ಬೆಂಡೆಕಾಯಿ ಹುಳಿ ಹಾಗೆ ಅನ್ನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಬೆಂಡೆಕಾಯಿ ಸಾಂಬಾರು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಏನು ಮಾಡೋದಕ್ಕೆ ಹೋಗಲ್ಲ. ಬೆಂಡೆಕಾಯಿ ಸಾಂಬಾರು ಜೊತೆಗೆ ಅನ್ನ, ಹಾಗೆ ಎಗ್ ಬೇಯಿಸೋಣ ಅಂದ್ಕೊಂಡೆ, ಅದನ್ನು ಕೂಡ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಎಗ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಪಾಪುಗೂ ಕೂಡ ಎಗ್ನ ಒಂದು ಪೀಸ್ ತಿನ್ನಿಸ್ತೀನಿ. ಯೆಲ್ಲೋ ಪಾರ್ಟ್ ಏನು ತಿನ್ನಿಸೋದಿಲ್ಲ, ವೈಟ್ ಪಾರ್ಟ್ ಮಾತ್ರ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಸ್ಟಾರ್ಟಿಂಗ್ ತಿಂತಾ ಇರಲಿಲ್ಲ, ಇವಾಗ ಚೆನ್ನಾಗಿ ತಿಂತಾನೆ. ಈಗ ಬೆಂಡೆಕಾಯಿ ಹುಳಿ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ನಾನು ಕುಕ್ಕರಲ್ಲೇ ಜಾಸ್ತಿ ಸಾಂಬಾರೆಲ್ಲ ಮಾಡೋದು, ಬೇಗ ಆಗೋಗಿಬಿಡುತ್ತೆ. ಪಾತ್ರೆಲೆಲ್ಲ ಮಾಡೋದು ತುಂಬ ಲೇಟಾಗಿಬಿಡುತ್ತೆ, ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾ ಇರ್ತೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ಅನ್ನ ರೆಡಿ ಮಾಡಿಕೊಂಡು ಜೊತೆಗೆ ಮೊಟ್ಟೆ ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ, ಅದು ಕೂಡ ರೆಡಿ ಆಗಬೇಕು. ನಾನು ಮೊಟ್ಟೆ ಬೇಯಿಸೋದಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಮೊಟ್ಟೆ ಬೇಯಿಸೋಕೆ ಇಟ್ಟಾಗ 1-2 ಈರುಳ್ಳಿ ಸಿಪ್ಪೆ ಹಾಗೆ ಉಪ್ಪು ಹಾಕಿ ಇಡ್ತೀನಿ. ಒಂದು 20 ನಿಮಿಷ ಆದರೂ ಬೇಯಿಸ್ಕೋಬೇಕು, ಹಾಗಾದರೆ ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ. ಒಳಗಡೆ ಎಲ್ಲ ಸ್ವಲ್ಪ ಫ್ಲಫಿ ಥರ ತುಂಬಾ ಚೆನ್ನಾಗಿತ್ತು ಮೊಟ್ಟೆ. ಈಗ ಅನ್ನ ಕೂಡ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಕೂಡ ಬಂದರು, ಮಧ್ಯಾಹ್ನ ಮನೇಲೇ ಬಂದು ಊಟ ಮಾಡ್ತಾರೆ, ಅವ್ರಿಗೋಸ್ಕರ ಅಂತಲೇ ಬಿಸಿ ಅನ್ನ ಸಾಂಬಾರು ಮಾಡಿದೆ. ಅವ್ರಿಗೆ ಅನ್ನ ಸಾಂಬಾರು ಜೊತೆಗೆ ಯಾವಾಗಲೂ ಸ್ನ್ಯಾಕ್ಸ್ ಜೊತೆಗಿರಬೇಕು, ಅದಕ್ಕೋಸ್ಕರ ಸ್ವಲ್ಪ ಚಿಪ್ಸ್ಗಳು ಹಾಗೆ ಎಗ್ ಬಾಯ್ಲ್ ಮಾಡಿದ್ಮೇಲೆ ಅದು ಕೂಡ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡ್ರು ಕೂಡ ಹಾಕಿ ಕೊಟ್ಬಿಟ್ಟೆ. ಅವರು ಊಟ ಮಾಡಿಕೊಂಡು ಆಫೀಸ್ಗೆ ಹೋದರು. ಸೊ ಅಗೇನ್ ಮತ್ತೆ ಕ್ಲೀನ್ ಮಾಡು, ಹೀಗೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಪಾಪು ಇರೋದ್ರಿಂದ ತುಂಬಾ ಬೇಗನೆ ದಿನ ಕಳೆದೋಗೋದೇ ಗೊತ್ತಾಗಲ್ಲ. ನೆಕ್ಸ್ಟ್ ಮನೆಯೆಲ್ಲ ಹಾಗೆ ಕ್ಲೀನ್ ಮಾಡಿಬಿಟ್ಟು ಪಾಪು ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ರಾತ್ರಿ ರೊಟ್ಟಿ ಪಲ್ಯ ಮಾಡಿದ್ದೆ. ರೊಟ್ಟಿ ಪಲ್ಯದೇನು ವಿಡಿಯೋ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಅದಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಹಾಗೆ ಹೊಸ ವಿಡಿಯೋಗಳು ಅಥವಾ ಯೂಸ್ಫುಲ್ ವಿಡಿಯೋಗಳನ್ನೆಲ್ಲ ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ಹೆಲ್ತ್ ಟಿಪ್ಸ್ ವಿಡಿಯೋಗಳಾಗಿರ್ಬೋದು ಅಥವಾ ಕುಕ್ಕಿಂಗ್ ವಿಡಿಯೋಗಳಾಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಏನಾದರೂ ನಾನು ಪರ್ಚೇಸ್ ಮಾಡಿದರೆ ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋದಲ್ಲಿ ಪಾಪುನ ಯಾಕೆ ಕಟ್ ಹಾಕಿದ್ದಾರೆ ಅಂತ ಯಾರೂ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅವನು ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ, ತುಂಬಾ ತರಲೆ ಮಾಡ್ತಾನೆ, ಮನೆ ತುಂಬ ಅಡ್ಡಾಡ್ತಿರ್ತಾನೆ, ಮತ್ತು ನಾವು ಏನಾದರೂ ಪೆಟ್ ಮಾಡ್ಕೊಳ್ತಾನೆ ಅಂತ ಭಯ.
ಸುಮ್ಮನೆ ಇರೋದೆಲ್ಲ ಡೋರ್ ಓಪನ್ ಮಾಡೋದು, ಡೋರು ಸಂದಲ್ಲಿ ಗ್ಯಾಪಲ್ಲೆಲ್ಲ ಕೈ ಇಡೋದು, ಮತ್ತು ದೇವ್ರ ಮನೆಗೆ ಹೋಗೋದು ಎಲ್ಲ ಎಳ್ದಾಕ್ಬಿಡೋದು, ಹಂಗೆ ಮಾಡ್ತಾನೆ. ಒಂದು ಕಡೆ ಕೂರೋದೇ ಇಲ್ಲ. ತುಂಬ ಸಾಕಾಗೋಗ್ಬಿಡುತ್ತೆ ಅವ್ನು ನೋಡ್ಕೊಳ್ಳೋ ಅಷ್ಟರಲ್ಲಿ. ಅದಕ್ಕೆ ಸುಮ್ಮನೆ ನೋಡೋಣ ಅಂತ ಕಟ್ಟಾಕಿದ್ವಿ. ಸುಮ್ಮನೆ ಚೆನ್ನಾಗಿ ಕೂತ್ಕೊಂಡು ಆಟಾಡ್ತಿದ್ದ. ಅದರಲ್ಲೂ ತರಲೆ ಮಾಡೋದು ಮಾತ್ರ ಬಿಡ್ತಾನೆ ಇರಲಿಲ್ಲ ಅಷ್ಟೇ.